Taste the Daily. ಉರಿದಿದ್ದ ಮದ್ದೂರಿನಲ್ಲಿ 14 ಗಣೇಶ ಮೂರ್ತಿಗಳ ಭರ್ಜರಿ ಮೆರವಣಿಗೆ ಮಾಡಲಾಯಿತು. ಸಾಮೂಹಿಕ ಗಣೇಶ ಮೆರವಣಿಗೆ ಕೈಗೊಳ್ಳಲಾಗಿದೆ. ಇನ್ನು ಈ ಸಾಮೂಹಿಕ ಗಣೇಶ ಮೆರವಣಿಗೆಯಲ್ಲಿ ಭಾಗಿಯಾಗಿ ಜನ 14 ಮೂರ್ತಿಗಳ ಕಣ್ತುಂಬಿಕೊಳ್ತಾ ಇದ್ದಾರೆ. ರಸ್ತೆಯ ಎರಡು ಬದಿಗಳಲ್ಲಿ ನಿಂತು ಜನ ಮೆರವಣಿಗೆ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕುಟುಂಬ ಸಮೇತ ರಸ್ತೆ ಬದಿಗಳಲ್ಲಿ ಮೆರವಣಿಗೆ ನಡೆಸಲಾಗ್ತಾ ಇದೆ. ಇನ್ನು ತಮ್ಮ ಕುಟುಂಬ ಸಮೇತರಾಗಿ ರಸ್ತೆ ಬದಿಗಳಲ್ಲಿ ನಿಂತು ಈ ಮೆರವಣಿಗೆಯನ್ನ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೆರವಣಿಗೆಯನ್ನ ಮೊಬೈಲ್ನಲ್ಲೂ ಸೆರೆ ಹಿಡಿತಾ ಇದ್ದಾರೆ ಜನ. ಯುವಕರು ಈ ಮೆರವಣಿಗೆಯನ್ನ ತಮ್ಮ ಮೊಬೈಲ್ನಲ್ಲೂ ಕೂಡ ಸೆರೆ ಹಿಡಿತಾ ಇದ್ದಾರೆ. ಮೆರವಣಿಗೆಯಲ್ಲಿ ಪಾಲ್ಗೊಂಡವರಿಗೆ ಪ್ರಸಾದ ಕೂಡ ವಿತರಣೆ ಮಾಡಲಾಗ್ತಾ ಇದೆ. ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ನೀರು ಕೂಡ ವಿತರಣೆ ಮಾಡಲಾಗ್ತಾ ಇದೆ. ಊಟ, ನೀರು, ಪ್ರಸಾದ ಇದರಲ್ಲಿ ಯಾವುದೇ ಕೊರತೆಗಳು ಉಂಟಾಗದಂತೆ ಭರ್ಜರಿ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಯುವಕರು, ಭಕ್ತರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಯವರು ಕುಟುಂಬ ಸಮೇತರಾಗಿ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು, ರಸ್ತೆ ಬದಿಗಳಲ್ಲಿ ನಿಂತು ಈ ಮೆರವಣಿಗೆ ಕಣ್ತುಂಬಿಕೊಳ್ತಾ ಇದ್ದಾರೆ. ಮತ್ತೊಂದೆಡೆ ಫೋಟೋ, ವಿಡಿಯೋಗಳನ್ನು ಕೂಡ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ರಸ್ತೆ ಎರಡೂ ಬದಿಯಲ್ಲಿ ಎಲ್ಲಿ ನೋಡಿದರತ್ತ ಜನರು ಕಾಣೋದಕ್ಕೆ ಸಿಗ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಒಟ್ಟು 14 ಗಣೇಶನ ಮೂರ್ತಿಗಳನ್ನು ಇದೀಗ ಮೆರವಣಿಗೆ ಮೂಲಕ ಕರೆದೊಯ್ಯಲಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈ ನಡುವೆ ಮದ್ದೂರಿನಲ್ಲಿ ಉಂಟಾಗಿದ್ದಂತಹ ಒಂದು ಗಲಭೆ ನಂತರ ಯಾವುದೇ ರೀತಿಯಾದಂತಹ ಒಂದು ಗೊಂದಲಗಳು, ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಭದ್ರತೆ ಕೂಡ ಕೈಗೊಳ್ಳಲಾಗಿದೆ. ಇನ್ನು ಗಣೇಶನ ಮೆರವಣಿಗೆಯಲ್ಲಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ. ಡಿಜೆ ಸಾಂಗ್ಗೆ ಹಾಸ್ಟೆಲ್ನ ವಿದ್ಯಾರ್ಥಿಯರು, ವಿದ್ಯಾರ್ಥಿನಿಯರು ಭರ್ಜರಿ ಸ್ಟೆಪ್ಸ್ಗಳನ್ನು ಹಾಕಿದ್ದಾರೆ. ಹಾಸ್ಟೆಲ್ ಮಹಡಿ ಮೇಲೆ ನಿಂತು ಮೆರವಣಿಗೆ ವೀಕ್ಷಣೆ ಮಾಡ್ತಾ ಡಿಜೆ ಸಾಂಗಿಗೆ ನೃತ್ಯ ಮಾಡಿದ್ದಾರೆ. ಈ ಸಂಪೂರ್ಣ ಮೆರವಣಿಗೆಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಹಾಸ್ಟೆಲ್ನ ಮೇಲೆ ನಿಂತು. ಅದೇ ರೀತಿ ಡಿಜೆ ಸಾಂಗಿಗೆ ಡಾನ್ಸ್ ಕೂಡ ಮಾಡಿದ್ದಾರೆ ವಿದ್ಯಾರ್ಥಿನಿಯರು. ಹಾಸ್ಟೆಲ್ನ ಮೇಲೆ ಡ್ಯಾನ್ಸ್ ಮಾಡ್ತಾ ಇರುವಂಥದ್ದು ಕಂಡು ಬಂದಿದೆ. ಆಸ್ಪತ್ರೆ ಎದುರುಗಡೆ ಡಿಜೆ ಆಫ್ ಮಾಡಿ ಹಿಂದೂ ಪರ ಕಾರ್ಯಕರ್ತರು ಸಾಗಿದ್ದಾರೆ. ಅಂದರೆ ಆಸ್ಪತ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು, ಪೇಷಂಟ್ಗಳು ಕೂಡ ಇರ್ತಾರೆ. ಇದರ ಜೊತೆಗೆ ಗೈಡ್ಲೈನ್ಸ್ಗಳು ಕೂಡ ಇದೆ. ಹೀಗಾಗಿ ಯಾವುದೇ ರೀತಿಯಾದಂತಹ ಡಿಸ್ಟರ್ಬೆನ್ಸ್ ಆಗದಂತೆ ಆಸ್ಪತ್ರೆಯ ಮುಂದೆ ಡಿಜೆ ಆಫ್ ಮಾಡಿದ್ದಾರೆ. ಆಸ್ಪತ್ರೆ ದಾಟುವವರೆಗೆ ಸಾಗಿದ್ದಾರೆ. ಅದಾದ ನಂತರ ಮತ್ತೆ ಡಿಜೆ ಆನ್ ಆಯಿತು. ಆಸ್ಪತ್ರೆ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಂತೆ ಮತ್ತೆ ಡಿಜೆ ಆನ್ ಮಾಡಿ ಯುವಕರು ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ಇನ್ನು ಅದೇ ರೀತಿಯಾಗಿ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಈ ಒಂದು ಸಂಪೂರ್ಣ ಮೆರವಣಿಗೆಯನ್ನು ವೀಕ್ಷಣೆ ಮಾಡಿದ್ದಾರೆ ಜನರು ಕೂಡ. ಕುಟುಂಬ ಸಮೇತರಾಗಿ ಈ ಒಂದು ಮೆರವಣಿಗೆಯನ್ನು ವೀಕ್ಷಣೆ ಮಾಡಿದ್ದಾರೆ. ಮತ್ತೊಂದೆಡೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ವಿದ್ಯಾರ್ಥಿಗಳು ಖುದ್ದಾಗಿ ಬಂದು ಈ ಮೆರವಣಿಗೆಯಲ್ಲಿ ಡ್ಯಾನ್ಸ್ ಮಾಡಿದ್ರೆ, ಮತ್ತೊಂದೆಡೆ ಹಾಸ್ಟೆಲ್ನ ಮುಂದೆ ಈ ಒಂದು ಮೆರವಣಿಗೆ ಸಾಗ್ತಾ ಇದ್ದಂತೆ ಹಾಸ್ಟೆಲ್ ಮೇಲೆ ನಿಂತಹ ವಿದ್ಯಾರ್ಥಿನಿಯರು ಕೂಡ ಡಿಜೆ ಸಾಂಗ್ಗಳಿಗೆ ಸ್ಟೆಪ್ಸ್ ಹಾಕಿದ್ದಾರೆ. ಅವರು ಕೂಡ ಕುಣಿದು ಕುಪ್ಪಳಿಸಿ ಈ ಒಂದು ಮೆರವಣಿಗೆಯ ಸಾಂಗ್ಗೆ ಸಂಭ್ರಮ ಪಟ್ಟಿದ್ದಾರೆ. ಇನ್ನು ಮತ್ತೊಂದೆಡೆ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ನಿಯೋಜನೆಗೊಂಡು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ, ಯಾವುದೇ ರೀತಿಯಾದಂತಹ ಗೊಂದಲಗಳು, ಯಾವುದೇ ಸಮಸ್ಯೆಗಳು ಎದುರಾಗದಂತೆ ಎಲ್ಲ ರೀತಿಯಾದಂತಹ ಬಿಗಿ ಭದ್ರತೆಗಳನ್ನು ಕೈಗೊಂಡಿದ್ದಾರೆ. ಇಡೀ ರಸ್ತೆಯಾದ್ಯಂತ ಕುಡಿಯುವ ನೀರು, ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇನ್ನು ಅದೇ ರೀತಿಯಾಗಿ ರಸ್ತೆಯಲ್ಲಿ ಸಾಗುವಂತಹ ವಾಹನಗಳೇನಿದೆ ಅದಕ್ಕೆ ಪರ್ಯಾಯವಾಗಿ
ಅಲ್ಲಿಂದ ತೆರಳೋದಕ್ಕೆ ಒಂದು ಕಡೆ ವ್ಯವಸ್ಥೆ ಮಾಡಲಾಗಿದ್ದರೆ ಅನೇಕ ರಸ್ತೆಗಳನ್ನು ಡೈವರ್ಟ್ ಕೂಡ ಮಾಡಿದ್ದಾರೆ. ಮತ್ತೊಂದೆಡೆ ಇದೇ ರಸ್ತೆಯಲ್ಲಿ ಬರುವಂತಹ ವಾಹನ ಸವಾರರು ವಾಹನಗಳಿಗೆ ಯಾವುದೇ ರೀತಿ ಸಮಸ್ಯೆಗಳು ಎದುರಾಗದಂತೆ ಪೊಲೀಸರು ಅಲ್ಲಿಂದ ದಾರಿ ಮಾಡಿಕೊಡ್ತಾ ಇದ್ದಾರೆ.